ಉಪಮುಖ್ಯಮಂತ್ರಿಗಳನ್ನ ಅದಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಅಧಿಕೃತವಾಗಿ ಇನ್ವಿಟೇಷನ್ ತಗೊಂಡು ಬಂದಿದ್ದೀನಿ. So the government has completed 2.5 years and some MLAs have visited Delhi to put pressure on the High Command. How is the response? What can we expect from this? There's a lot of debate around power change as well. See, I've been time and again saying that we're all disciplined party workers. Whatever party High Command, whatever decision the party High Command takes, we abide by that. So we are not aware about any of such decisions because it's not been discussed in front of us. So it is whatever, if at all anything has happened, only the High Command will be aware of things. So being part of the government, I don't think we know any of these things. So whatever High Command takes a decision whenever they feel. ಸರ್ ಪವರ್ ಶೇರಿಂಗ್ ಬಗ್ಗೆ ಏನಾದರೂ ಚರ್ಚೆ ಏನಾದರೂ ಆಯ್ತು ಸರ್? ಇಲ್ಲಿ ಶಾಸಕರು ಸಚಿವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಈ ನಡುವೆ ನೀವು ನಾಳೆನೂ ಕೂಡ ಕೆಲವು ಹೋಗ್ತಾ ಇದ್ದಾರೆ. ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಮಾಧ್ಯಮದಲ್ಲಿ ಈ ಥರ ಕೆಲವರು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ, ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇವತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಬೇಕು. ಸರ್ ಪವರ್ ಶೇರಿಂಗ್ ಬಗ್ಗೆ ಏನಾದರೂ ಚರ್ಚೆ ಇಲ್ಲ, ಆ ಥರ ಯಾವುದೂ ಚರ್ಚೆ ಆಗಿಲ್ಲ. ಬಹುಶಃ ನಾನು ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಸರ್ ಈಗ ತಮ್ಮ ಅಭಿಪ್ರಾಯ ಏನು ಸರ್? 2 ವರ್ಷ ಆಯ್ತು ಪವರ್ ಶೇರಿಂಗ್ ಆಗಬೇಕು ಅಂತೇಳಿ ನಿಮ್ಮಲ್ಲೇ ಕೆಲವರು ಮಾತಾಡ್ತಾ ಇದ್ದಾರೆ. ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ, ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರು. ಏನು ತೀರ್ಮಾನ ಆಗಿದೆ ಅಂತಕ್ಕಂಥ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ. ಯಾಕಂದರೆ ನಮ್ಮ ಹಂತದಲ್ಲಿ ಯಾವುದೂ ಆ ರೀತಿಯಾದಂಥ ಚರ್ಚೆಗಳಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.